ಜೆಡಿಎಸ್ ಪಾದಯಾತ್ರೆ ಅಂತೂ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ. ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ದು ಬಿಜೆಪಿ ನಾಯಕರು. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ಕೊ ಬಂದಿದ್ರೆ ಸಿದ್ದರಾಮಯ್ಯನವರು, ಇವತ್ತೇನಾದ್ರು ರಾಜೀನಾಮೆ ಕೊಡೋ ನಿರೀಕ್ಷೆ ಇದೆಯಾ ಸರ್ ನಿಮಗೆ? ಅವ್ರಿಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಬೀದಿಗೆ ರಂಪಾಗೋಗಿದೆ. ನಾನು ಕ್ಲೀನ್ ಅಂತ ನಾನೊಬ್ಬ ಭಾಳ ಸತ್ಯ ಹರಿಶ್ಚಂದ್ರ ಅಂದರೆ ರಾಜೀನಾಮೆ ಕೊಡಬೇಕು. ಕಳ್ಳ ಸುಳ್ಳ ಅಂದರೆ ರಾಜೀನಾಮೆ ಕೊಡೋಂಗಿಲ್ಲ ಅಷ್ಟೇ. ಅವ್ರು ನಾವು ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತಾರೆ. ನಮ್ಮ ರ್ಯಾಲಿ ಮೈಸೂರಿಗೆ ಮುಟ್ಟಿದ ಮೇಲಾದರೂ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಇವತ್ತು ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ ಸರ್. ಆ ಮೂಲಕ ನಿಮ್ಮ ಸರ್ಕಾರದಲ್ಲಿ ನಡೆದಿದ್ದೇನಲ್ಲದ ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡಬೇಕಾಗಿದ್ದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂತಾಗ, ನಾವು ಆಡಳಿತ ಪಕ್ಷ ಇದ್ದಾಗ ಆಪಾದನೆ ಮಾಡಬೇಕಾಯಿತು. ಈಗ ನಾವು ಮಾಡ್ತಾ ಇದ್ದೀರಲ್ಲ, ಹಂಗೆ ಮಾಡಬೇಕಾಯಿತು. ಅವಾಗ ಯಾಕೆ ಬಾಗಿ ಮುಚ್ಕೊಂಡು ಕೂತಿದ್ರಿ? ಆಪಾದನೆ ಅವಾಗ ತಾನೇ ಆಗಿರೋದು. ಇವಾಗ ಹೇಳ್ತಿರಲ್ಲ, ಅವಾಗ ಆಪಾದನೆ ಆದಾಗ ಬಾಯಿ ಮುಚ್ಕೊಂಡು ಯಾಕೆ ಕೂತಿದ್ರಿ? ಬಾಯಿ ಬಿಡಬೇಕಾಯ್ತಲ್ಲ. ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯ್ತಲ್ಲ. ನೀವು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯಿತು. ಅದರಿಂದ ನಿಮಗೆ ಕೇಳುವಂಥ ನೈತಿಕ ಅಧಿಕಾರ ಇಲ್ಲ. ಈಗ ಮೂಢ ಹಗರಣ ಸಿಕ್ಕಾಕೊಂಡಿದ್ದೀರಾ, ಇದರಲ್ಲಿ ತೊಂದರೆ ಆಗ್ತಾ ಇದೆ, ಸರ್ಕಾರ ಬಿದ್ದೋಗ್ತಾ ಇದೆ. ಅದಕ್ಕೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಬಿಜೆಪಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡಕ್ಕೆ ಕೊಟ್ಟಿದೆ. ಒಂದು ಬಾರಿ ಹೇಳಿರೋದಕ್ಕೆ ನಡುಗ್ತಾವ್ರೆ ಗಡಗಡ ಅಂತ. 100 ಬಾರಿ ಹೇಳ್ಬಿಟ್ರೆ ಇಡೀ ಕಾಂಗ್ರೆಸ್ ಓಡೋಗ್ಬಿಡ್ತಾರೆ. ಹಾಗಾದ್ರೆ ನಿಮ್ಮ ಆರೋಪ ಸುಳ್ಳ ಸರ್? ನಿಮ್ಮ ಆರೋಪ ಸುಳ್ಳ ಸರ್? ಪ್ರತಿ ಬಾರಿಯೂ ಅದನ್ನೇ ಹೇಳ್ತಾರೆ ಕಾಂಗ್ರೆಸ್ಸಿಗರು. 100ಕ್ಕೆ 100% ದಾಖಲೆಗಳ ಸಮೇತ ಕೊಟ್ಟಿದ್ದೀರಿ. ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಸ್ವಜನ ಪಕ್ಷಪಾತ ಮಾಡಿರುವಂಥ ಸಿದ್ದರಾಮಯ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ರಾಜೀನಾಮೆ ಕೊಡಬೇಕು, ಇದು ನಮ್ಮ ಬೇಡಿಕೆ. ಸರ್, ಇವತ್ತೊಂದು ಬುಕ್ ಬಿಡುಗಡೆ ಮಾಡಿದ್ವಿ, ಕಾಂಗ್ರೆಸ್ ಹಗರಣಗಳ ಅನಾವರಣ ಅಂತ ಹೇಳಿ. ಆ ಬುಕ್ಕಲ್ಲಿ ಏನಿದೆ ಸರ್? ಅದರಲ್ಲಿ ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ 15 ತಿಂಗಳಲ್ಲಿ ಮಾಡಿರೋ ಹಗರಣಗಳನ್ನು ನಾವು ಬೀದಿಗೆ ತಂದಿದ್ರಿ. ಜನಕ್ಕೆ ಅದನ್ನು ಮುಟ್ಟಿಸ್ತೀರಿ. ಜನ ಈ ಸರ್ಕಾರ 15 ತಿಂಗಳಲ್ಲಿ ಲೂಟಿ ಹೊಡೆದಿದೆ. ಟ್ರಾನ್ಸ್ಫರ್ ದಂಧೆಯಲ್ಲಿ ಲೂಟಿ, ಎಲ್ಲ ಹಗರಣಗಳಲ್ಲಿ ಲೂಟಿ, ವಾಲ್ಮೀಕಿ ಹಗರಣ ಲೂಟಿ, ಮೂಢ ಹಗರಣ ಲೂಟಿ, ಟ್ರಾನ್ಸ್ಫರ್ ಲೂಟಿ, ಎಲ್ಲದರಲ್ಲೂ ಲೂಟಿ. ಪ್ರತಿ MLAನೂ ಕೂಡ ಟ್ರಾನ್ಸ್ಫರ್, ಕಾಂಗ್ರೆಸ್ MLAಗಳು ಟ್ರಾನ್ಸ್ಫರ್ ದಂಧೆಯಲ್ಲಿ ಇಳಿದು ಲೂಟಿ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ. ಪಾದಯಾತ್ರೆ ಇವತ್ತು ಅಂತ್ಯ ಆಗುತ್ತೆ, ನಾಳೆ ಸಮಾವೇಶ ಮಾಡ್ತೀರಿ. ಮುಂದಿನ ಹೋರಾಟ ಹೇಗಿರುತ್ತೆ? ಮುಂದೆ ಆದರೆ ರಾಷ್ಟ್ರಪತಿನ ಈಗಾಗಲೇ ರಾಜಭವನಕ್ಕೆ ನನ್ನ ನೇತೃತ್ವದಲ್ಲಿ ರಾಜಭವನಕ್ಕೆ ಹೋಗಿ ಮನವಿ ಕೊಟ್ಟಿದ್ದೀರಿ. ಮುಂದೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸುವಂಥ ಒಂದು ಸಂಭವ ಬಂದರೆ ಅದನ್ನು ಕೂಡ ನಮ್ಮ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ, JDS ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಬಿಜೆಪಿಯವರು ರಾಜಭವನನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಆರೋಪ. ಹಿಂದೆ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಬಂದಿದ್ದಕ್ಕೆ ದುರುಪಯೋಗ ಅಂತಾರೆ. ಹಿಂದೆ ಯಡಿಯೂರಪ್ಪನವ್ರು ಬಂದ ಮೇಲೆ ಅವಾಗ ನೀವು ಪರ್ಮಿಷನ್ ಕೊಟ್ರಲ್ಲ, ಅವಾಗ ದುರುಪಯೋಗ ಅಲ್ವಾ? ಇದು ಜನ ಕೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಕೇಳುವಂಥ ರಾಜಭವನ ದುರುಪಯೋಗ ಅಂತ ಕೇಳುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದೀರಾ. ಯಡಿಯೂರಪ್ಪನವರ ವಿಚಾರದಲ್ಲಿ, ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ದೀರಾ. ಹಾಗಾದರೆ ಅದನ್ನು ಒಪ್ಕೊಂಡ್ರೆ ಇದನ್ನು ನಾವು ಒಪ್ಕೊತೀರಿ. ಲೋಕಾಯುಕ್ತ ಈ ಹಿಂದೆ ರಾಜ್ಯಪಾಲರಿಗೆ ಅಂದರೆ ಏನು HD ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಅಂತ ಹೇಳಿ ಮನವಿ ಸಲ್ಲಿಸಿತ್ತು. ಆದರೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಅವರು ಮಾತ್ರ ಆ ಥರ ಸಿದ್ದರಾಮಯ್ಯ ವಿರುದ್ಧ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಇಲ್ಲಿ ಮೂಢ ಹಗರಣದಲ್ಲಿ ಯಾರ್ಯಾರು ಲೂಟಿ ಮಾಡಿದಾರೋ ಅವರೆಲ್ಲರ ವಿರುದ್ಧನೂ, ಅದರಲ್ಲಿ ಸಿದ್ದರಾಮಯ್ಯ A1, ಅದಕ್ಕೆ ಅವ್ರನ್ನ ಜಾಸ್ತಿ ಬಿಂಬಿಸ್ತಾ ಇದ್ದೀರಿ. ಯಾರ್ಯಾರು ಮಾಡಿದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಇದು ನಮ್ಮ ಹೋರಾಟ. ರಾಜೀನಾಮೆ ಕೊಡುವವರೆಗೂ ನೀವು ಬಿಡಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, ಸರ್ಕಾರ ತಪ್ಪು ಒಪ್ಕೊಬೇಕು, CBI ತನಿಖೆ ಆಗಬೇಕು. ಮೂಡಾಗೆ ತಗೊಂಡಿರೋಂಥ ಸುಮಾರು 400-500 ಸೈಟ್ ವಾಪಸ್ ಜನಗಳಿಗೆ ಕೊಡಬೇಕು. ಅದು ನಮ್ಮ ಕೊನೆಯ ಹೋರಾಟದ ಅಂತಿಮ ಒಂದು ನಿಲುವು ನಮ್ಮದು. ಇದಿಷ್ಟು ವಿಪಕ್ಷ ನಾಯಕ ಅಶೋಕ್ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಿಜೆಪಿ JDS ಪಾದಯಾತ್ರೆ ಅಂತೂ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ. ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ದು ಬಿಜೆಪಿ ನಾಯಕರು. ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ಕೊ ಬಂದಿದ್ರೆ ಸಿದ್ದರಾಮಯ್ಯನವರು, ಇವತ್ತೇನಾದ್ರು ರಾಜೀನಾಮೆ ಕೊಡೋ ನಿರೀಕ್ಷೆ ಇದೆಯಾ ಸರ್ ನಿಮಗೆ? ಅವ್ರಿಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಬೀದಿಗೆ ರಂಪಾಗೋಗಿದೆ. ನಾನು ಕ್ಲೀನ್ ಅಂತ ನಾನೊಬ್ಬ
ಭಾಳ ಸತ್ಯ ಹರಿಶ್ಚಂದ್ರ ಅಂದರೆ ರಾಜೀನಾಮೆ ಕೊಡಬೇಕು, ಕಳ್ಳ ಸುಳ್ಳ ಅಂದರೆ ರಾಜೀನಾಮೆ ಕೊಡೋಂಗಿಲ್ಲ ಅಷ್ಟೇ. ಅವ್ರು ನಾವು ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ, ರಾಜೀನಾಮೆ ಕೊಡ್ತಾರೆ. ನಮ್ಮ ರ್ಯಾಲಿ ಮೈಸೂರಿಗೆ ಮುಟ್ಟಿದ ಮೇಲಾದರೂ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಇವತ್ತು ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ ಸರ್. ಆ ಮೂಲಕ ನಿಮ್ಮ ಸರ್ಕಾರದಲ್ಲಿ ನಡೆದಿದ್ದೇ ಎನ್ನಲಾದ ಹಗರಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡಬೇಕಾಗಿದ್ದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂತಾಗ, ನಾವು ಆಡಳಿತ ಪಕ್ಷ ಇದ್ದಾಗ ಆಪಾದನೆ ಮಾಡಬೇಕಾಯಿತು. ಈಗ ನಾವು ಮಾಡ್ತಾ ಇದ್ದೀರಲ್ಲ, ಹಂಗೆ ಮಾಡಬೇಕಾಯಿತು. ಅವಾಗ ಯಾಕೆ ಬಾಗಿ ಮುಚ್ಕೊಂಡು ಕೂತಿದ್ರಿ? ಆಪಾದನೆ ಅವಾಗ ತಾನೇ ಆಗಿರೋದು. ಇವಾಗ ಹೇಳ್ತಿರಲ್ಲ, ಅವಾಗ ಆಪಾದನೆ ಆದಾಗ ಬಾಯಿ ಮುಚ್ಕೊಂಡು ಯಾಕೆ ಕೂತಿದ್ರಿ? ಬಾಯಿ ಬಿಡಬೇಕಾಯ್ತಲ್ಲ. ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯ್ತಲ್ಲ. ನೀವು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ನಾಲಾಯಕ್ ಅಂತ ಅರ್ಥ ಆಯಿತು. ಅದರಿಂದ ನಿಮಗೆ ಕೇಳುವಂಥ ನೈತಿಕ ಅಧಿಕಾರ ಇಲ್ಲ. ಈಗ ಮೂಢ ಹಗರಣ ಸಿಕ್ಕಾಕೊಂಡಿದ್ದೀರಾ, ಇದರಲ್ಲಿ ತೊಂದರೆ ಆಗ್ತಾ ಇದೆ, ಸರ್ಕಾರ ಬಿದ್ದೋಗ್ತಾ ಇದೆ. ಅದಕ್ಕೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಬಿಜೆಪಿ ಒಂದು ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಕ್ ಕೊಟ್ಟಿದೆ. ಒಂದು ಬಾರಿ ಹೇಳಿರೋದಕ್ಕೆ ನಡುಗ್ತಾವ್ರೆ ಗಡಗಡ ಅಂತ. 100 ಬಾರಿ ಹೇಳ್ಬಿಟ್ರೆ ಇಡೀ ಕಾಂಗ್ರೆಸ್ಸೇ ಓಡೋಗ್ಬಿಡ್ತಾರೆ. ಹಾಗಾದ್ರೆ ನಿಮ್ಮ ಆರೋಪ ಸುಳ್ಳ ಸರ್? ನಿಮ್ಮ ಆರೋಪ ಸುಳ್ಳ ಸರ್? ಪ್ರತಿ ಬಾರಿಯೂ ಅದನ್ನೇ ಹೇಳ್ತಾರೆ ಕಾಂಗ್ರೆಸ್ಸಿಗರು. 100ಕ್ಕೆ 100% ದಾಖಲೆಗಳ ಸಮೇತ ಕೊಟ್ಟಿದ್ದೀರಿ. ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಸ್ವಜನ ಪಕ್ಷಪಾತ ಮಾಡಿರೋಂಥ ಸಿದ್ದರಾಮಯ್ಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ರಾಜೀನಾಮೆ ಕೊಡಬೇಕು, ಇದು ನಮ್ಮ ಬೇಡಿಕೆ. ಸರ್, ಇವತ್ತೊಂದು ಬುಕ್ ಬಿಡುಗಡೆ ಮಾಡಿದ್ವಿ, ಕಾಂಗ್ರೆಸ್ ಹಗರಣಗಳ ಅನಾವರಣ ಅಂತ ಹೇಳಿ. ಆ ಬುಕ್ಕಲ್ಲಿ ಏನಿದೆ ಸರ್? ಅದರಲ್ಲಿ ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ 15 ತಿಂಗಳಲ್ಲಿ ಮಾಡಿರೋ ಹಗರಣಗಳನ್ನು ನಾವು ಬೀದಿಗೆ ತಂದಿದ್ರಿ. ಜನಕ್ಕೆ ಅದನ್ನು ಮುಟ್ಟಿಸ್ತೀರಿ. ಜನ ಈ ಸರ್ಕಾರ 15 ತಿಂಗಳಲ್ಲಿ ಲೂಟಿ ಹೊಡೆದಿದೆ. ಟ್ರಾನ್ಸ್ಫರ್ ದಂಧೆಯಲ್ಲಿ ಲೂಟಿ, ಎಲ್ಲ ಹಗರಣಗಳಲ್ಲಿ ಲೂಟಿ, ವಾಲ್ಮೀಕಿ ಹಗರಣ ಲೂಟಿ, ಮೂಢ ಹಗರಣ ಲೂಟಿ, ಟ್ರಾನ್ಸ್ಫರ್ ಲೂಟಿ, ಎಲ್ಲದರಲ್ಲೂ ಲೂಟಿ. ಪ್ರತಿ MLAನೂ ಕೂಡ ಟ್ರಾನ್ಸ್ಫರ್, ಕಾಂಗ್ರೆಸ್ MLAಗಳು ಟ್ರಾನ್ಸ್ಫರ್ ದಂಧೆಯಲ್ಲಿ ಇಳಿದು ಲೂಟಿ ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ. ಪಾದಯಾತ್ರೆ ಇವತ್ತು ಅಂತ್ಯ ಆಗುತ್ತೆ, ನಾಳೆ ಸಮಾವೇಶ ಮಾಡ್ತೀರಿ. ಮುಂದಿನ ಹೋರಾಟ ಹೇಗಿರುತ್ತೆ? ಮುಂದೆ ಆದರೆ ರಾಷ್ಟ್ರಪತಿನ ಈಗಾಗಲೇ ರಾಜಭವನಕ್ಕೆ ನನ್ನ ನೇತೃತ್ವದಲ್ಲಿ ರಾಜಭವನಕ್ಕೆ ಹೋಗಿ ಮನವಿ ಕೊಟ್ಟಿದ್ದೀರಿ. ಮುಂದೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸುವಂಥ ಒಂದು ಸಂಭವ ಬಂದರೆ ಅದನ್ನು ಕೂಡ ನಮ್ಮ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡಿ, JDS ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಬಿಜೆಪಿ ಅವರು ರಾಜಭವನನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಆರೋಪ. ಹಿಂದೆ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಬಂದಿದ್ದಕ್ಕೆ ದುರುಪಯೋಗ ಅಂತಾರೆ. ಹಿಂದೆ ಯಡಿಯೂರಪ್ಪನವ್ರು ಬಂದ ಮೇಲೆ ಅವಾಗ ನೀವು ಪರ್ಮಿಷನ್ ಕೊಟ್ರಲ್ಲ, ಅವಾಗ ದುರುಪಯೋಗ ಅಲ್ವಾ? ಇದು ಜನ ಕೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಕೇಳುವಂಥ ರಾಜಭವನ ದುರುಪಯೋಗ ಅಂತ ಕೇಳುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದೀರಾ. ಯಡಿಯೂರಪ್ಪನವರ ವಿಚಾರದಲ್ಲಿ, ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ದೀರಾ. ಹಾಗಾದರೆ ಅದನ್ನು ಒಪ್ಕೊಂಡ್ರೆ ಇದನ್ನು ನಾವು ಒಪ್ಕೊತೀರಿ. ಲೋಕಾಯುಕ್ತ ಈ ಹಿಂದೆ ರಾಜ್ಯಪಾಲರಿಗೆ ಅಂದರೆ ಏನು HD ಕುಮಾರಸ್ವಾಮಿ ಅವರ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಅಂತ ಹೇಳಿ ಮನವಿ ಸಲ್ಲಿಸಿತ್ತು. ಆದರೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಅವರು ಮಾತ್ರ ಆ ಥರ ಸಿದ್ದರಾಮಯ್ಯ ವಿರುದ್ಧ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಮೂಢ ಹಗರಣದಲ್ಲಿ ಯಾರ್ಯಾರು ಲೂಟಿ ಮಾಡಿದಾರೋ ಅವರೆಲ್ಲರ ವಿರುದ್ಧನೂ, ಅದರಲ್ಲಿ ಸಿದ್ದರಾಮಯ್ಯ A1, ಅದಕ್ಕೆ ಅವ್ರನ್ನ ಜಾಸ್ತಿ ಬಿಂಬಿಸ್ತಾ ಇದ್ದೀರಿ. ಯಾರ್ಯಾರು ಮಾಡಿದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಇದು ನಮ್ಮ ಹೋರಾಟ. ರಾಜೀನಾಮೆ ಕೊಡುವವರೆಗೂ ನೀವು ಬಿಡಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, ಸರ್ಕಾರ ತಪ್ಪು ಒಪ್ಕೊಬೇಕು, CBI ತನಿಖೆ ಆಗಬೇಕು. ಮೂಡಾಗೆ ತಗೊಂಡಿರೋಂಥ ಸುಮಾರು 400-500 ಸೈಟ್ ವಾಪಸ್ ಜನಗಳಿಗೆ ಕೊಡಬೇಕು. ಅದು ನಮ್ಮ ಕೊನೆಯ ಹೋರಾಟದ ಅಂತಿಮ ಒಂದು ನಿಲುವು ನಮ್ಮದು. ಇದಿಷ್ಟು ವಿಪಕ್ಷ ನಾಯಕ R. ಅಶೋಕ್ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.